ಹಾಯ್ ಹಲೋ ನಮಸ್ಕಾರಪ್ಪ ಸಾವುಕಾರ ಮಂದಿಗೆ ಹಣ ಬಂದ ಹೆಂಗದಿರಿ ಎಲ್ಲರೂ. ನಾ ಮಾತ್ರ ಫುಲ್ ಗಿಚ್ಚದೇನಿ. ಇನ್ನು ಭಾಳ ದಿವ್ಸಕ್ಕೆ ಬಂದೇನೆ ಅಂತ ಯೋಚನೆ ಮಾಡತ್ತೀರಿ. ಹಂಗೇನಿಲ್ಲ, ಕೆಲಸದ ಗದ್ದಲದಾಗ ಎಲ್ಲಿ ಹೋಗೋಕ್ಕಾಗಿಲ್ಲ, ಅದಕ್ಕೆ ವಿಡಿಯೋ ಮಾಡಿದ್ದಿಲ್ಲ. ಈಗ ಒಂದೆರಡು ದಿವಸ ರಜೆ ಇತ್ತು, ಅದಕ್ಕೆ ಸುತ್ತಾಡಕ್ಕೆ ಹೊಂಟೇನಿ. ಎಲ್ಲಿಗಂತೇಳಿ ಗೊತ್ತಾಗ್ಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಗೊತ್ತಾಗೈತಿ. ಹಂಗೆ 170 ಕಿಲೋಮೀಟರ್ ಟ್ರಾವೆಲ್ ಮಾಡಿ ನಾವು ಬಂದೀವ್ರಿ ಕೂಡಲ ಸಂಗಮಕ್ಕೆ. ಏನಿದೆ ನಾವು ನೋಡ್ಲಾರ್ದು ಏನಂತೇಳಿ ಬೈಬೇಡ್ರಿ. ಇಲ್ಲಿ ನಾ ಭಾಳ ವರ್ಷಗಳಾದ್ಮೇಲೆ ಬರತ್ತೀನಿ. ಮೊದಲು ನಾ ಒಂದು 3ನೇ 4ನೇ ಇದ್ದಾಗ ಬಂದಿದ್ದೆ, ಅದಾದ್ಮೇಲೆ ಈಗ ಬರತ್ತೀನಿ. ಇದ್ರಾಗ ಏನು ಸ್ಪೆಷಲ್ಪ ಅಂದ್ರೆ, ನಾವು ಮೊದಲು ಬಾಡಿಗೆ ಗಾಡಿ ತೊಗೊಂಬರ್ತಿದ್ವಿ, ಆದರೆ ಈಗ ನಾವು ನಮ್ಮ ಸ್ವಂತ ಗಾಡಿಯಾಗ ಬಂದೀವಿ. ಅದ ಸ್ಪೆಷಲ್ ನೋಡ್ರಪ್ಪ. ಯಾಕಂದ್ರೆ ಈ ಬಸವನ ಆಶೀರ್ವಾದದಿಂದ ಚಂದಾಗಿ ದುಡಿದು ನಮಗೇನು ಬೇಕಲ್ಲ ಅದನ್ನು ತೋಳೋ ಶಕ್ತಿ ಕೊಟ್ಟಾನ. ಅದಕ್ಕೆ ಇನ್ನೊಮ್ಮೆ ಆಶೀರ್ವಾದ ತೊಗೋಬೇಕಂತೇಳಿ ಬಂದೇವಿ. ಅಚ್ಚಾ ಹೀಗೆ ಬರ್ಪ ಒಂದಿಟ್ಟು ಈ ಸ್ಥಳದ ಬಗ್ಗೆ ತಿಳ್ಕೊಂಡು ಬರೋಣ. ಈ ಸ್ಥಳ ಬರೋದು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನಾಗ ಬರ್ತೈತಿ. ಮತ್ತು ಇದು ಬಿಜಾಪುರ ಮತ್ತು ಹೊಸಪೇಟೆ ಹೈವೇಕ ಹಚ್ಚೈತಿ. ಮತ್ತು ಈ ಕೂಡಲ ಸಂಗಮದ ಹೆಸರು ಯಾಕೆ ಬಂತ ಮತ್ತು ಕೂಡಲ ಸಂಗಮದ ಅರ್ಥ ಏನಂತ ಹೇಳ್ತೇನೆ ಬರ್ರಿ. ಕೂಡಲ ಸಂಗಮ ಅಂದ್ರೆ ಕೂಡುವುದು ಅಂತ ಅರ್ಥ. ಎರಡೂ ಶಬ್ದಕ್ಕೂ ಒಂದೇ ಹೆಸರು. ಇದ್ರಾಗ ಏನು ಡಿಫ್ರೆನ್ಸ್ ಅಂದ್ರೆ, ಕೂಡಲ ಅನ್ನೋದು ಕನ್ನಡ ಪದ ಮತ್ತು ಸಂಗಮ ಅನ್ನೋದು ಸಂಸ್ಕೃತ ಪದ. ಈ ಎರಡೂ ಪದ ಸೇರಿ ಕೂಡಲ ಸಂಗಮ ಅಂತೇಳಿ ಕರೀತಾರೆ. ಮತ್ತು ಕೂಡಲ ಸಂಗಮ ಅಂತ ಯಾಕೆ ಕರೀತಾರಂದ್ರೆ, ಇಲ್ಲಿ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ ಎರಡೂ ಕೂಡೋ ಸ್ಥಳ ಇದೆ. ಅದಕ್ಕೆ ಇದನ್ನು ಕೂಡಲ ಸಂಗಮ ಅಂತೇಳಿ ಕರೀತಾರೆ. ಮತ್ತು ಈ ಎರಡೂ ನದಿ ಕೂಡಿ ಘಟಪ್ರಭಾ ನದಿಗೆ ಸೇರ್ತಾವೆ. ಅದು ಸೀದಾ ಆಂಧ್ರ ಪ್ರದೇಶ ಕಡೆ ಹರ್ಕೊಂತ ಹೋಗ್ತೈತಿ. ಆದರೂ ಈ ಸ್ಥಳ ಇಷ್ಟ್ಯಾಕೆ ಫೇಮಸ್ ಅಂತ ಹೇಳ್ತಾನೆ ಕೇಳ್ರಿ. ದೈವಿ ಧರ್ಮದ ಮೂಲ ಕಾಯಕ ಕೈಲಾಸ ಎಂದ ಧರ್ಮಕ್ಕೆ ಹೊಸ ಅರ್ಥ ನೀಡಿದ ಶ್ರೀ ಜಗಜ್ಯೋತಿ ಬಸವಣ್ಣವರ ವಚನಕಾರರಲ್ಲಿ ಅಗ್ರಮಾನ್ಯರು. ಮತ್ತು ಇವರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಮತ್ತು ಇವರು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಇದು 12ನೇ ಶತಮಾನದಾಗ ಪ್ರಸಿದ್ಧ ವಿದ್ಯಾಕೇಂದ್ರ ಆಗಿತ್ತು. ಜಾತವೇದ ಮುನಿ ಈ ವಿದ್ಯಾಕೇಂದ್ರನ ಸ್ಥಾಪಿಸಿದರು. ಈ ವಿದ್ಯಾಕೇಂದ್ರದಾಗ ಬಸವಣ್ಣವರು ಮತ್ತು ಅವರ ಅಳಿಯ ಚನ್ನಬಸವಣ್ಣ, ಅಕ್ಕ ನಾಗಮ್ಮ ಮುಂತಾದವರು ಶಿಕ್ಷಣ ಪಡೆದಾರ. ವಿದ್ಯಾಭ್ಯಾಸದ ನಂತರ ಈಗಿನ ಬಸವ ಕಲ್ಯಾಣಕ್ಕೆ ತೆರಳಿ ಕೂಡಲ ಸಂಗಮನ ಅಂಕಿತದಲ್ಲಿ ಸಾಕಷ್ಟು ವಚನಗಳನ್ನು ರಚಿಸ್ಯಾರ ನಮ್ಮ ಬಸವಣ್ಣವರು. ಇವರ ಬಿಜ್ಜಳನ ಆಸ್ಥಾನದಲ್ಲಿ ಮಹಾಮಂತ್ರಿ ಆಗಿದ್ರು. ಮತ್ತು ಇವರ ಕಲ್ಯಾಣ ಮತ್ತು ಆಸ್ಥಾನದಲ್ಲಿ ಮಹಾಮಂತ್ರಿ ಆಗಿದ್ದರು. ಇವರ ಕಲ್ಯಾಣದಲ್ಲಿ ಮತ್ತು ಆಸ್ಥಾನದಲ್ಲಿ ಕ್ರಾಂತಿಕಾರಿ ಆಗಿದ್ದಾಗ ಬಸವಣ್ಣವರು ಈಗಿನ ಕೂಡಲ ಸಂಗಮಕ್ಕೆ ಬಂದು ಕೆಲ ವರ್ಷಗಳ ನಂತರ ಅಲ್ಲಿಯೇ ಶಿವೈಕ್ಯರಾಗಿದ್ದರು. ಆದ್ದರಿಂದ ಶ್ರೀ ಜಗಜ್ಯೋತಿ ಬಸವಣ್ಣವರಿಂದ ಈ ಸ್ಥಳವು ಐತಿಹಾಸಿಕ ಪವಿತ್ರ ಕ್ಷೇತ್ರ ಆಯ್ತು ನೋಡ್ರಿಪ್ಪ. ಪ್ರತಿ ವರ್ಷ ಇಲ್ಲಿ ವಿಜೃಂಭಣೆಯಿಂದ ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ. ಮತ್ತು ಈ ಕೂಡಲ ಸಂಗಮದಾಗ ಚಾಳುಕ್ಯರ ಕಾಲದ ಸಂಗಮೇಶ್ವರ ದೇವಾಲಯ ಐತಿ. ಈ ಸಂಗಮೇಶ್ವರ ಬಸವಣ್ಣವರ ಆರಾಧ್ಯ ದೇವ ಆಗಿತ್ತು ಅವಾಗಿಂದನೂ. ಮತ್ತು ಈ ದೇವಾಲಯದ ಅಪೋಸಿಟ್ ಸೈಡ್ ಶ್ರೀ ಬಸವಣ್ಣವರ ಐಕ್ಯ ಮಂಟಪ ಐತಿ ನೋಡ್ರಪ್ಪ. ಈ ಪ್ರಸಿದ್ಧ ಸ್ಥಳ ನೋಡೋಕೆ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಜನರು ಬರ್ತಾರೆ. ಮತ್ತು ಇಲ್ಲೇ ಸುತ್ತಮುತ್ತ ಇರುವಂಥ ಎಲ್ಲ ಸ್ಕೂಲು ಕಾಲೇಜ್ ಹಳ್ಳಿಗಳಿಂದ ಹುಡುಗರನ್ನ ಪ್ರವಾಸಕ್ಕೆ ಅಂತೇಳಿ ಕರ್ಕೊಂಬರ್ತಾರೆ. ನಾವು ಸಣ್ಣವರಿದ್ದಾಗಿಂದನೂ ಇದೇ ಥರ ಮಾಡ್ಕೊಂಬಂದಾರೆ. ಮತ್ತು ಇದು ಹೆಸರಾಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಒಂದು. ನಮ್ಮ ಕರ್ನಾಟಕ ರಾಜ್ಯದಾಗ ಎಲ್ಲ ರಾಜ್ಯದಾಗೂ ಹೆಂಗೆ ಫೇಮಸ್ ಸ್ಥಳ ಅದಾವಲ್ಲ, ಹಂಗೆ ಇದು ಕೂಡ ಒಂದು. ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ ಎರಡೂ ಕೂಡಿ ಈ ನೀರಿನ ಮಟ್ಟ ಹೆಚ್ಚಾಗ್ತಿದ್ದಂತೆ ಬಸವಣ್ಣವ್ರ ಐಕ್ಯ ಮಂಟಪ ಏನೈತಲ್ಲ, ಅದರ ಸುತ್ತಮುತ್ತ ಗೋಡೆ ಕಟ್ಟಿ ನೋಡಕ್ಕೆ ಬರೋರಿಗೆ ದರ್ಶನ ಮಾಡೋಕ್ಕಂತ ಹೇಳಿ ಒಂದು ಅನುಕೂಲ ಆಗ ಮಾಡ್ಯಾರ. ಇದಿಷ್ಟೇ, ಈ ದೇವಾಲಯ ಎಷ್ಟೇ ಆಗೈತಿ. ನೀವು ಕೂಡ ನಿಮ್ಮ ಪರಿವಾರದಾತ ನಿಮ್ಮ ಕುಟುಂಬದೊಂದಿಗೆ ಬಂದು ಒಂದು ಸತಿ ಪುಣ್ಯಕ್ಷೇತ್ರ ಬಂದು ನೋಡ್ಕೊಂಡು ಹೋಗ್ರಿ. ಹಂಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಫುಲ್ ಹೊಟ್ಟೆ ಹಸ್ತಿತ್ತು ಅಂತೇಳಿ ಪ್ರಸಾದ ನಿಲಯಕ್ಕೆ ಬಂದು ಒಂದು ಪ್ಲೇಟ್ ಮಸ್ತಾಗಿ ಅನ್ನ ಸಾಂಬಾರು ತಿಂದು ಅಲ್ಲಿಂದ ಹೊಂಟಿವ್ರಿಪ್ಪ. ಇನ್ನು ನೆಕ್ಸ್ಟ್ ನಾವು ಬಂದಿದ್ದ ಆರೂಢ ವೈಭವ್ ಥೀಮ್ ಪಾರ್ಕ್ ಅಂತೇಳಿ. ಇದು ಒಂದು ಎಕ್ಸಿಬಿಷನ್. ಇದು ಬರೋದು ಬಿಜಾಪುರ ಹೊಸಪೇಟೆ ಹೈವೇ ನಿಯರ್ ಸಂಗಮ್ ರೋಡ್ದಾಗ. ಇದು ಮಾತ್ರ ನೋಡೋಕೆ ಬೆಂಕಿ ಐತಿ. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ದಿವಸ ಟ್ರಿಪ್ಪು ಒಂದು ಒಳ್ಳೆ ಲೊಕೇಶನ್ ಹುಡ್ಕಾತೀರಂದ್ರೆ ಈ ಪ್ಲೇಸ್ ಮಾತ್ರ ಬೆಂಕಿ ಐತಿ ನೋಡ್ರಪ್ಪ. ನಾ ಸಜೆಸ್ಟ್ ಮಾಡೋದು ಈ ಪ್ಲೇಸ್. ಇದರ ಟೈಮಿಂಗ್ ಬಂದು ಬೆಳಿಗ್ಗೆ 9ರಿಂದ ಸಂಜೆ 7 ಮಟ್ಟ ಇರ್ತೈತಿ. ಮತ್ತು ಇದನ್ನು ನೋಡೋಕೆ ನಿಮಗೆ ಒಬ್ಬರಿಗೆ 250 ಮತ್ತು ಸಣ್ಣ ಹುಡುಗರಿಗೆ 150 ಚಾರ್ಜ್ ಮಾಡ್ತಾರೆ. ಮತ್ತು ಇದ್ರೊಳಗೆ ಏನೇನು ಇರ್ತೈತೆ ಅಂತೇಳಿ ತೋರಿಸ್ಕೊಂಬರ್ರಿ. ಹಂಗೆ ನೀವು ಟಿಕೆಟ್ ತೊಗೊಂಡು ಇಲ್ಲಿ ಎಂಟ್ರೆನ್ಸಿಗೆ ಬಂದರೆ ಎಂಟ್ರೆನ್ಸಿಗೆ ಒಬ್ರು ಅಕ್ಕಾರ ನಿಂತಿರ್ತಾರೆ. ಅವ್ರಿಗೆ ಮಾತ್ರ ಕೈ ಮುಗಿದು ನೆನಪು ಹಾರಬೇಡ್ರಿ, ಇಲ್ಲ ಸಿಟ್ಟಾಗ್ಬಿಡ್ತಾರೆ. ಅದಾದಮೇಲೆ ನಿಮಗೆ ಸಿದ್ಧಾರೂಢ ದರ್ಶನ ಸಿಗ್ತೈತಿ. ದರ್ಶನ ಮುಗಿಸ್ಕೊಂಡು ಫಸ್ಟ್ ಬರೋದು ವಿಭೂತಿ ಅಂತೇಳಿ.
ಇದು ವಿಭೂತಿ ಬಗ್ಗೆ ಒಂದು ಸ್ವಲ್ಪ 5 ನಿಮಿಷದ ಹಿಸ್ಟ್ರಿ ಹೇಳ್ತಾರೆ, ಅದನ್ನು ಕೇಳ್ಕೊಡ್ರಿ. ಕೇಳ್ಕೊಂಬಂದ್ರೆ ನೆಕ್ಸ್ಟ್ ಬರೋದು ಶ್ರೀ ಸದ್ಗುರು ಸಿದ್ಧಾರೂಢ ಅಜ್ಜಾರ್ದ ಶಾರ್ಟ್ ಫಿಲ್ಮ್ ಐತಿ, ಒಂದು ಸಲ ಹಾಕಿರ್ತೀನಿ, ಅದನ್ನು ನೋಡ್ಕೊಂಬರ್ರಿ, ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಯೋಗಿ ಗುರುವಿಗೆ ಈ ಪ್ರಶ್ನೆ ಕೇಳಿ ಇದಕ್ಕೆ ಅವರಿಂದಲೇ ಉತ್ತರ ಪಡೆಯಬೇಕು. ಅಂತಹ ಗುರುಗಳು ಎಲ್ಲಿ ಸಿಗುತ್ತಾರೆ ಸ್ವಾಮಿಗಳೇ? ಅದರಲ್ಲಿ ಪ್ರತಿಷ್ಠಾಪಿತವಾಗುವುದು, ಇದಕ್ಕೆ ಬ್ರಹ್ಮವಿದ್ಯೆ ಅಂತಲೂ ಕರೆಯುವರು. ಇಂದಿನಿಂದ ನೀನು ಸಿದ್ಧಾರೂಢ ಭಾರತಿ ಎಂಬ ನಾಮಾಂಕಿತದಿಂದ ನಿನ್ನಲ್ಲಿರುವ ವಿದ್ಯೆಯನ್ನು ಲೋಕ ಕಲ್ಯಾಣಕ್ಕಾಗಿ ಮೀಸಲಿಟ್ಟು ಮಾನವ ಕುಲಕ್ಕೆ ಸದ್ಗುರುವಾಗು. ಮಧುರೆಗೆ ಹೊರಟ ಆರೂಢರು ಅರುಣಾಚಲದ ದರ್ಶನ ಮಾಡಿ ಜಗನ್ನಾಥನ ದರ್ಶನ ಪಡೆದ ನಂತರ ಕೈಲಾಸರಾಜನ ಸನ್ನಿಧಿಗೆ ಬರುತ್ತಾರೆ. ದರ್ಶನ ಪಡೆದು ಹರಿದ್ವಾರದ ಬದ್ರಿಕಾಶ್ರಮಕ್ಕೆ ಬರುತ್ತಾರೆ. ಕಾಶಿಗೆ ಬಂದ ಸಿದ್ಧಾರೂಢರು ಜನರಲ್ಲಿದ್ದ ಮೂಢನಂಬಿಕೆಗಳ ಬಗ್ಗೆ ಅರಿವು ಮೂಡಿಸುತ್ತಾರೆ. ಹೀಗಿರುವಾಗ ಪಾಪಕರ್ಮಗಳನ್ನು ಮಾಡುವ ನಿನಗೆ ಸುಖ ಹೇಗೆ ಸಿಕ್ಕಿತು? ಈ ಕರ್ಮಗಳಿಂದ ಮುಂದೆ ನೀನು ನಿಶ್ಚಯವಾಗಿ ಪಾಪಕ್ಕೆ ಗುರಿಯಾಗುವೆ. ನೆಕ್ಸ್ಟ್ ಬರೋದು ಅದ್ಭುತ ನೋಟ ಅಂತೇಳಿ, ಇದು ಒಂದು 10 ಟೈಪ್ ಕನ್ನಡಿ ಮಾಡ್ಯಾರ, ನೋಡ್ಕೊಂಬರ್ರಿ ಒಂದ್ಸಲಿ. ನೆಕ್ಸ್ಟ್ ಬರೋದು ಫೋಟೋಶೂಟ್ ಅಂತೇಳಿ, ಇದನ್ನೂ ನೋಡ್ಕೊಂಬರ್ರಿ ಒಂದ್ಸಲಿ. ಇನ್ನು ನೆಕ್ಸ್ಟ್ ಬರೋದು ವಿಜ್ಞಾನ ರೂಮ್, ಇದು ನೋಡಕ್ಕೆ ಅಷ್ಟೇನಿರಲ್ಲ, ಆದರೂ ನೋಡ್ಬೋದು. ನೆಕ್ಸ್ಟ್ ಬೊಲಾಯ್, ನೋಡ್ಕೊಂಬರ್ರಿ ಒಂದ್ಸಲಿ. Okay, let's go. ನೆಕ್ಸ್ಟ್ ಬರೋದು ಮಲ್ಟಿ ಡಿ ಅಂತೇಳಿ, ನೀವು ಮಾಲ್ನಾಗದ ಹೋದಾಗ ನೋಡ್ತಿರಲ್ಲ ಅದೇ ಟೈಪ್, ಇಲ್ಲಿ ಓಪನ್ ಐತೆ ಅಷ್ಟೆ, ನೋಡಕ್ಕೆ ಮಾತ್ರ ಆರಾಮ್ ಮಸ್ತ್ ಐತಿ. ಇನ್ನು ನೆಕ್ಸ್ಟ್ ಬರೋದು 3D ಸಿನಿಮಾ. 3D ಸಿನಿಮಾ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ, ಚಸ್ಮಾ ಹಾಕ್ಕೊಂಡು ನೋಡೋದು, ಇದು ಅದೇ ರೀತಿ, ಆದರೆ ಎವರೇಜ್ ಆಗೈತೆ, ಅಷ್ಟೇನು ಕಾಸಿಲ್ಲ, ಆದರೂ ನೋಡಬಹುದು, ಒಂದ್ಸಲ ನೋಡ್ಕೊಂಬರ್ರಿ ನೀವು. ಇನ್ನು ನೆಕ್ಸ್ಟ್ ಬರೋದು ಭೂತದ ಮನೆ, ಒಂದ್ಸಲ ತೋರಿಸ್ದಂಗೆ ಪೂರ್ತಿ ನೋಡ್ರಿ, ಅದರ ಹೆದರಿ ಉಚ್ಚಿ ಗಿಚ್ಚಿ ಹೋಗ್ಕೊಂಡ್ರೆ ನಾವು ಜವಾಬ್ದಾರರಲ್ಲ, ಹುಷಾರಿಂದ ನೋಡ್ರಿ. ಅಟ್ ಇನ್ನೂ ಒಳಗೈತೆ ಕದ
ನೆಕ್ಸ್ಟ್ ಜಂಗಲ್ ಸಫಾರಿ. ರೆಡಿ ನೀವು ಹೌದು ಏನು ಏನು ಮಾಡೋದು ಚಿಮ್ಮಾಜ ಭಾರಿ ಮಾಡ್ಯಾರ ಅನ್ನ ಹೋದಪ್ಪ ಭಾರಿ ಐತೆ ನೆಕ್ಸ್ಟ್ ಬರೋದು 7D ಸಿನಿಮಾ ಅಂತೇಳಿ ನೋಡಕ್ಕೆ ಮಾತ್ರ ಬೆಂಕಿ ಐತಿ. ಒಂಥರ ಅದು ಏನು ತೋರಿಸ್ತಲ್ಲ ಚಿತ್ರ ಅದ್ರೊಳಗೆ ಬಿದ್ದಂಗೆ ಫೀಲ್ ಆಕೈತೆ ನೋಡ್ರಿ. ನೋಡ್ಕೊಂಬರ್ರಿ ಒಂದ್ಸಲ. ನೋಡಿದ್ರಲ್ಲ ಪೂರ್ತಿ ಹೆಂಗೈತೆ ಅಂತೇಳಿ. ನೀವು ಒಂದ್ಸತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕರ್ಕೊಂಡು ಹೋಗ್ರಿ. ನಾವು ಮಾತ್ರ ಮಸ್ತ್ ಮಜಾ ಮಾಡಿದ್ದೀವಿ ರೀ. ನಿಮಗೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ.